ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ಅರಣ್ಯ ವಿಭಾಗ ಮತ್ತು ಹುನಗುಂದ ಪ್ರಾದೇಶಿಕ ಅರಣ್ಯ ವಲಯ ಇಲಾಖೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮರಾವತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಜೂನ್ 5, 2024 ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ತಾಲೂಕಿನ ಅಮರಾವತಿ ಗ್ರಾಮದ ಶಾಲಾ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ವನೋತ್ಸವ ಕಾರ್ಯಕ್ರಮವು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಬಸವರಾಜ ಹುನಕುಂಟಿರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳಾದ ವಿಜಯಕುಮಾರ ನಾಯಕರು, ಪ್ರಾಸ್ತಾವಿಕ ಪರ ತಹಶೀಲ್ದಾರ ನಿಂಗಪ್ಪ ಬಿರಾದರರು, ಉದ್ಘಾಟನಾಪರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರ ಮತ್ತು ತಾಲೂಕ ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ತಾರಾ ಎನ್ನುವ ಅತಿಥಿಗಳ ಪರ ಮಾತನಾಡಿ 1973 ರಿಂದ ವಿಶ್ವದ 143 ರಾಷ್ಟ್ರಗಳಲ್ಲಿ ಪ್ರತಿವರ್ಷ ಜೂನ್ 5 ರಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಸಾರ್ವಜನಿಕರಿಗೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಸದಾಶಯ ಹೊಂದಿದೆ ಎಂದರು. ನಂತರ ಮಾನವನು ಅಭಿವೃದ್ಧಿ ಹೆಸರಲ್ಲಿ ಅತಿಯಾದ ಹಸ್ತಕ್ಷೇಪ, ಕೈಗಾರೀಕರಣ, ನಗರೀಕರಣ ಸೇರಿ ಇತರೆ ಉದ್ದೇಶಗಳಿಗೆ ಅರಣ್ಯ ಸಂಪತ್ತು ನಾಶವಾಗುತ್ತಿದೆ ಹಾಗೂ ಒಂದು ಉತ್ತಮ ಪರಿಸರಿರಬೇಕೆಂದರೆ ದೇಶದಲ್ಲಿ ಭೌಗೋಳಿಕವಾಗಿ ಪ್ರತಿಶತ 33ರಷ್ಟು ಅರಣ್ಯರಬೇಕು. ಆದರೆ ಸದ್ಯ ಕೇವಲ ಪ್ರತಿಶತ 21 ಇಳಿದಿದೆ. ಆ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಹುಟ್ಟ ಹಬ್ಬವನ್ನು ನಿಮ್ಮ ತಂದೆ ತಾಯಿಗಳಿಂದ ಗಿಡಗಳನ್ನು ನೆಡುವುದರ ಮುಖಾಂತರ ಆಚರಿಸಿ ಪರಿಸರ ಸಂರಕ್ಷಣೆಗೆ ಮುಂದಾಗಿರೆಂದು ಕರೆ ನೀಡಿದರು. ನಂತರ ನವೀಕರಿಸುವ ಹೆಚ್ಚು ಇಂಧನಗಳ ಬಳಕೆ, ನವೀಕರಿಸಲಾಗದ ಮೂಲಗಳ ಮಿತ ಬಳಕೆ, 4 ರಿಂದ 5 ವರ್ಷದಷ್ಟು ಕೊಳೆಯಲಾಗದ ಏಕ ಪ್ಲಾಸ್ಟಿಕ್ ಚೀಲಗಳ ಬಳಕೆ ಬದಲಾಗಿ ಪರಿಸರ ಸ್ನೇಹಿ ಚೀಲಗಳ ಬಳಕೆ ಮತ್ತು ಜಲಮೂಲಗಳ ಸಂರಕ್ಷಿಸಿ ಹಾಗೂ ಉತ್ತಮ ಮಳೆ, ಗಾಳಿ, ಸ್ವಚ್ಛಂದದ ಪರಿಸರಕ್ಕೆ ಕಂಕಣಬದ್ಧರಾಗಿರೆಂದು ಕಿವಿಮಾತಗಳು ಪ್ರಸ್ತಾಪವಾದವು. ನಂತರ ಅರಣ್ಯ ವಲಯಾಧಿಕಾರಿಗಳಾದ ಪಂಚಾಕ್ಷರಿ ಪುರಾಣಿಕ ಮಠರು ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಪಡಿಸಿತ್ತ ಶ್ರೀಗಂಧ, ಮಹಾಗನಿ, ಕರಬು ಸೇರಿದಂತೆ ಸುಮಾರು 9,000 ಸಸಿಗಳು ರಾಮತಾಳ ನರ್ಸರಿಯಲ್ಲಿ ಉಚಿತವಾಗಿ ಮತ್ತು ರಿಯಾಯಿತಿ ದರದಲ್ಲಿ ರೈತರು ಪಡೆದು ತಮ್ಮ ಜಮೀನಿನಲ್ಲಿ ನೆಟ್ಟು ಆರ್ಥಿಕವಾಗಿ ಸದೃಢಗೊಳ್ಳಲು ಮತ್ತು ಪರಿಸರ ಸಂರಕ್ಷಣೆಗೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ನಂತರ ಹುನಗುಂದ ಮತ್ತು ಇಲಕಲ್ಲಾವಳಿ ತಾಲೂಕಿನ ಅರಣ್ಯ ಪ್ರದೇಶ ಮತ್ತು ರಸ್ತೆ ಬದಿಯಲ್ಲಿ ಸುಮಾರು 25,000 ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಪ್ರಸ್ತಾಪಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಎಸ್ ಚಿತ್ತವಾಡಗಿರು ನಿರೂಪಿಸಿದರೆ, ಶಿಕ್ಷಕರಾದ ಎಸ್ ಬಿ ಪಾಟೀಲರು ಪರಿಸರ ಗೀತೆ ಹಾಡಿದರು. ಕಾರ್ಯಕ್ರಮದಲ್ಲಿ ಅತಿಥಿ ಮತ್ತು ಗಣ್ಯಮಾನರಿಗೆ ಸಮ್ಮಾ ಕಾರ್ಯಕ್ರಮ ಹಾಗೂ ತಹಶೀಲ್ದಾರ ನಿಂಗಪ್ಪ ಬಿರಾದರರು ಮಕ್ಕಳ ಮಧ್ಯೆ ತಮ್ಮ ಹುಟ್ಟ ಹಬ್ಬ ಆಚರಿಸಿಕೊಂಡು ಸಮಾಜಕ್ಕೆ ಪರಿಸರ ಸಂರಕ್ಷಣೆಯ ಮಾದರಿ ಸಂದೇಶ ನೀಡಿದ್ದು ವಿಶೇಷವಾಗಿತ್ತು. ಹಾಗೂ ಅತಿಥಿಗಳಾಗಿ ಇಲಕಲ್ಲ ತಾಲೂಕಿನ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ, ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ವಿನೋದ ಬೋವಿ, ದೈಹಿಕ ಪರಿವೀಕ್ಷಕರಾದ ಎಸ್ ಟಿ ಪೈಲ್, ನಾಗರಾಜ ಹೊಸೂರ, ಪಿಡಿಒ ಶ್ರೀಮತಿ ಶಿಲ್ಪಾರ್ಯಾಕಿ, ಕರ್ನಾಟಕ ನೌಕರರ ಸಂಘದ ಅಧ್ಯಕ್ಷರಾದ ಸಂಗಣ್ಣಹಂಡಿ, ಎಸ್ಡಿಎಂಸಿ ಸದಸ್ಯರು ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಶಿಕ್ಷಕರ ವೃಂದ, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಅಮರಾವತಿ. ಸಂರಕ್ಷಿಸುವಲ್ಲಿ ನಾವು ವಹಿಸಬೇಕಾದ ಪಾತ್ರದ ಬಗ್ಗೆ ಒಂದೆರಡು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಜೂನ್ 5 ರಂದು ವಿಶ್ವಾದ್ಯಂತ ಎಲ್ಲ ದೇಶಗಳಲ್ಲಿ ಪರಿಸರ ದಿನಾಚರಣೆಯನ್ನು ಮಾಡುತ್ತಿದ್ದು, ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಪ್ರಜ್ಞೆ ಮೂಡಿಸಲು ಬೃಹತ್ ಪ್ರಮಾಣದಲ್ಲಿ ಸಸಿಗಳನ್ನು ನೆಡುವುದು, ಹಸಿರು ಬೀದಿ ನಾಟಕ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ನಮ್ಮೆಲ್ಲರ ಶುದ್ಧವಾದ ಗಾಳಿ, ನೀರು, ಆಹಾರವನ್ನು ನೀಡುತ್ತದೆ. ಅದರ ಪ್ರತಿಯಾಗಿ ನಾವು ನಮ್ಮ ಸುತ್ತಲಿನ ಪರಿಸರವನ್ನು ಹಸಿರಾಗಿ, ಸ್ವಚ್ಛವಾಗಿ ಮತ್ತು ಸುಂದರವಾಗಿ ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿರುತ್ತದೆ. ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಇವರು ವರ್ಷದ ಘೋಷವಾಕ್ಯ ಭೂ ಮರುಸ್ಥಾಪನೆ, ಮರುಭೂಮೀಕರಣ ತಡೆಯುವಿಕೆ ಹಾಗೂ ಬರ ತಡೆಯುವಿಕೆ ಆಗಿರುತ್ತದೆ. ವಿದ್ಯಾರ್ಥಿಗಳು ಮತ್ತು ಕುಟುಂಬದ ಸದಸ್ಯರ ನಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಈ ಕೆಳಗಿನ ಸಣ್ಣ ಬದಲಾವಣೆಗಳಿಂದ ಪರಿಸರ ಸಂರಕ್ಷಣೆಗೆ ತಮ್ಮ ಸೇವೆ ಮಾಡಬಹುದಾಗಿರುತ್ತದೆ. ಹಾಗೂ ಸುತ್ತಲಿನ ಪರಿಸರದಲ್ಲಿ ಮರ ಗಿಡಗಳನ್ನು ನೆಟ್ಟು ಪೋಷಿಸುವುದು, ಮಾರುಕಟ್ಟೆಗಳಲ್ಲಿ ಅಥವಾ ಇನ್ನಾವುದೋ ಸ್ಥಳಗಳಲ್ಲಿ ಖರೀದಿ ಮಾಡುವಾಗ ಬಟ್ಟೆ, ಸೆಣಬಿನ ಚೀಲಗಳನ್ನು ತಪ್ಪದೇ ಜೊತೆಗೆ ತೆಗೆದುಕೊಂಡು ಹೋಗುವುದು,
ಸರಳ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಮತ್ತು ಅಗತ್ಯವಿಲ್ಲದ ವಸ್ತುಗಳನ್ನು ಖರೀದಿಸುವುದನ್ನು ನಿಲ್ಲಿಸುವುದು. ಮನೆಯಲ್ಲಿರುವ ಸ್ಟೀಲ್, ಪ್ಲಾಸ್ಟಿಕ್, ಗಾಜಿನ ಮತ್ತು ಇತರೆ ಲೋಹದ ವಸ್ತುಗಳನ್ನು ಗುಜರಿಗೆ ನೀಡಿ ಅವುಗಳನ್ನು ಕರಗಿಸಿ ಮರುಬಳಸಲು ಉಪಯೋಗಿಸಲಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವೇನು ಒಂದು ಶ್ಲೋಕವನ್ನು ಹೇಳಿ ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬೇಕು ಅಂತ ಹೇಳ್ತಾರ. ಒಂದು ಶ್ಲೋಕ ಹೀಗಿದೆ, ಸಂಸ್ಕೃತ ಶ್ಲೋಕ: ಸಮುದ್ರ ವಸನೇ ದೇವಿ ಪರ್ವತೆ ಸ್ತನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಹೇಳಿ ಭೂಮಿಯನ್ನ ಮುಟ್ಟಿ ನಾವು ನಮಸ್ಕರಿಸಿ ನಮ್ಮ ಮುಂದಿನ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಬೇಕು ಅಂತಕ್ಕಂಥದ್ದು ನಮ್ಮ ಪರಂಪರೆನೇ ಹೀಗಿದೆ. ವಿಶ್ವಕ್ಕೆ ಭಾರತೀಯ ಪರಂಪರೆ ಏನಪ್ಪಾ ಅಂತಂದ್ರೆ, ಭೂಮಿ ಅನ್ನೋದು ಒಂದು ನಿರ್ಜೀವವಾದಂತ ವಸ್ತು ಅಲ್ಲ. ಸೊ ಅದರೊಂದಿಗೆ ನಾವು ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿವಿ, ಅದಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನೋದನ್ನ ನಮ್ಮ ಪರಂಪರೆ ನಮ್ಮೆಲ್ಲರಿಗೂ ಕಲಿಸ್ಕೊಟ್ಟೈತಿ. ಬಟ್ ಅದು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ, ಪರಿಸರಕ್ಕೆ ಹಾನಿ ಉಂಟಾಗ್ತಾ ಇದೆ. ಸೊ ಅದನ್ನ ನಾವು ಕಡಿಮೆ ಮಾಡೋದಕ್ಕಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಎಲ್ಲರೂ ವಿಶ್ವಸಂಸ್ಥೆ ತೀರ್ಮಾನ ತಗೊಂಡೈತಿ. ಅದ್ರ ಜಗವಿದೆಲ್ಲವೂ ಜಂಗಮ, ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ. ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ. ಹರಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಹರಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಶ್ರಮದ ಬೆವರೇ ಸ್ನಾನ ದುಡಿತದ ಹಾಡೆ ಮಂತ್ರ ನಿನಾದವು. ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ. ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ. ಮಾನವ ಪರಿಸರ ಒಂದು ಸಮ್ಮೇಳನದಲ್ಲಿ 1973ರಿಂದ ವಿಶ್ವದಾದ್ಯಂತ ಅಂದ್ರೆ ಏನು, ಒಂದು ದೇಶಗಳಲ್ಲಿ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕೇವಲ ನಮ್ಮ ಭಾರತ ದೇಶದಲ್ಲೆಲ್ಲ 141 ದೇಶಗಳಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಈ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ? ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಈ ಒಂದು ಸಾರ್ವಜನಿಕರಿಗೆ ಮತ್ತು ಎಲ್ಲ ಒಂದು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರುಗಳಿಗೆ ಪರಿಸರದ ಒಂದು ಸಂರಕ್ಷಣೆ ಬಗ್ಗೆ ನಾವು ಅರಿವು ಮೂಡಿಸುವುದು. ಈಗೆಲ್ಲ ನೀವು ನೋಡ್ತಾ ಇದ್ದೀರಿ, ಎಷ್ಟು ಬಿಸಿಲಿದಿಲ್ಲ, ಮಣ್ಣು ಬಿಸಿಲಿತ್ತಿಲ್ಲ ಎಲ್ಲರೂ ಇಲ್ಲ. ಅಂದ್ರೆ ನಮ್ಮಲ್ಲಿ ಬರ್ತಾ ಈ ಮಾನವನ ಒಂದು ಹಸ್ತಕ್ಷೇಪ, ಈ ನಾವು ಏನಪ್ಪಾ ಅಂದ್ರೆ ಹಸ್ತಕ್ಷೇಪ ಅಂದ್ರೆ ಏನು, ಈ ನಲ್ಲಿ ರೋಡ್ಗಳನ್ನ ಮಾಡುವ ಒಂದು ಹೆಸರಿನಲ್ಲಿ ಗಿಡಗಳನ್ನು ಕಡಿಯುವುದು, ಕೈಗಾರೀಕರಣ, ನಗರೀಕರಣ, ಈ ಒಂದು ಸಾಕಷ್ಟು ವಿವಿಧ ಒಂದು ಉದ್ದೇಶಗಳಿಗಾಗಿ ನಾವು ನಮ್ಮ ಅರಣ್ಯವನ್ನ ಕಡಿತಾ ಇದ್ದೇವೆ. ನಮ್ಮ ಒಟ್ಟು ಭೂಭಾಗದ ಪ್ರತಿಶತ 33% ಅರಣ್ಯ ಇರ್ಬೇಕು. ಎಷ್ಟು ಇರ್ಬೇಕು? 33%. ಆದ್ರೆ ಈಗ ಇರ್ತಾ ಇರೋದು ಎಷ್ಟು? ಕೇವಲ 21% ಮಾತ್ರ ನಮ್ಮ ಅರಣ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ನೀವು ಮಾಡ್ಬೇಕಾಗಿರೋದು ಕೆಲಸ ಇಷ್ಟೇ. ನಿಮ್ಮ ಈ ಒಂದು ವಿಷಯ ಅಂತ ಹೇಳ್ಬೇಕು ನಿಮ್ಮ ಅಪ್ಪ ಅಮ್ಮಗ, ನಾ ಹುಟ್ಟಿದ ದಿನಾನ ನನಗೊಂದು ಸಸಿ ತೊಗೊಂಡ್ಬರ್ರಿ, ಸಸಿ ತೊಗೊಂಬಂದು ಹಚ್ಚಿದ್ರ ಅಂದ್ರೆ ನೀವು ಮಕ್ಳಿದ್ರಲ್ಲ, ನೀವು ಬೆಳೆದಂತೆ ಸಸಿನೂ ಕೂಡ ಬೆಳಿತೀರಿ. ಮತ್ತೆ ನಮ್ಮ ಹೊಲ್ದಾಗ ನಾವು ಹಚ್ಚಿ ಬೆಳೆಸಾಕ ಅವ್ರು ರೊಕ್ಕ ಕೊಡ್ತಾರೆ. 150 ರೂಪಾಯಿ ಕೊಡ್ತೀವಿ ನಾವು ನಿಮ್ಮ ಸಸಿಗಳಿಗೆ 3 ವರ್ಷಕ್ಕೆ. ಅಂದ್ರೆ ಏನಪ್ಪಾ ಅಂದ್ರೆ, ಈ ಜೂನಕ್ಕೆ ನೀವು 5 ಹಚ್ಚಿದ್ರಪ್ಪ ಅಂದ್ರೆ ಮುಂದಿನ ಜೂನಕ್ಕೆ ಬಂದು ನಾವು ನಿಮ್ಮ ಹೊಲಕ್ಕೆ ಬಂದು ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಎಷ್ಟು ಬದುಕುಳಿದ ಸಸಿಗಳಿಗೆ ಮಾತ್ರ. ಮತ್ತೆ ನೀವು 405 ಹಚ್ಚಿ 10 ಗಿಡ ಬದುಕಿದ್ದು 400 ಕೊಡ್ರಿ ಅಂದ್ರೆ ಕೊಡಂಗಿಲ್ಲ. ಅದ್ರ ಉದ್ದೇಶನ ನಿಮ್ಮ ಹೊಲದಾಗ ಸಸಿಗಳನ್ನು ಬೆಳೆಸ್ಬೇಕು, ಅದ್ರ ಜೊತೆಗೆ ಪ್ರೋತ್ಸಾಹ ಧನವನ್ನ ನಾವು ಕೊಡ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ. ನೀವು ಹೈಸ್ಕೂಲ್ ಇರೋದ್ರಲ್ಲ, ನಿಮ್ಮ ತಂದೆ ತಾಯಿಗೆ ಹೋಗಿ ಹೇಳ್ರಿ ಈ ತರ ಯೋಜನೆಗಳದಾವು, ನೀವು ಅದನ್ನ ಸದುಪಯೋಗ ಪಡಿಸಬೇಕು. ನೀವೆಲ್ಲರೂ ಕೂಡ ಹಚ್ಚ ಹಸಿರಾಗಿಸೋಣ ಅಂತೇಳಿ ನನ್ನ 1-2 ಮಾತುಗಳನ್ನ ಮುಗಿಸ್ತೇನೆ. ಆಮೇಲೆ ಇನ್ನೊಂದು, ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆಯನ್ನು ಮಾಡಿದ ಉದ್ದೇಶ ತಮಗೆಲ್ಲ ಗೊತ್ತಿದೆ. ಜಮೀನಿದ್ದವರು ಮತ್ತು ಗಿಡ ಮರಗಳ ಹತ್ತಿರದಲ್ಲಿ ಬೆಳೆದವರು. ಬಟ್ ಉದ್ದೇಶ ಪರಿಸರ ದಿನಾಚರಣೆ ಆಚರಣೆ ಮಾಡಲೇಬೇಕನ್ನೋ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ವಿಶ್ವದಲ್ಲಿ ತಾಪಮಾನ ಹೆಚ್ಚಿಕೆ ಮತ್ತು ಮಳೆ ಆಗದಿರುವುದು ತಮಗೆಲ್ಲ ವಿದ್ಯಾರ್ಥಿಗಳು ಗೊತ್ತಿದ್ದಂತ. ನಾವು ನಮ್ಮಲ್ಲಿ ಅಂದ್ರೆ ಮಳೆ ಬೆಳೆ ಆಗ್ಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ ನಮ್ಮ ಮರಗಳನ್ನು ನೆಟ್ಟರೆ ನಾವು ಮಳೆನೇ ಬರುತ್ತೆ, ಮಳೆ ಬಂದ್ರೆ ಬೆಳೆನೇ ಬೆಳಿತೀವಿ. ಆ ಉದ್ದೇಶಕ್ಕೋಸ್ಕರ ಇವತ್ತು ಪರಿಸರವನ್ನ ತಾಪಮಾನ ಹೆಚ್ಚಿದ ಕಾರಣ ಕೂಡ ಮರಗಿಡಗಳು ಕಡಿಮೆ ಆಗಿದ್ದ ಉದ್ದೇಶಕ್ಕೋಸ್ಕರ. ಅದರ ಜೊತೆ ಇವತ್ತು ಬಿಸಿಗಳಾಗ್ಲಿ, ಇವತ್ತು ಆಕ್ಸಿಜನ್ ಕೊರತೆ, ಇವೆಲ್ಲ ನಾವು ಕಡಿಮೆ ಆಗ್ಬೇಕಪ್ಪ ಅಂತಂದ್ರೆ ಮರಗಳನ್ನು ಹೆಚ್ಚೆಚ್ಚಿಗೆ ನಡೆಸಬೇಕು. ಮತ್ತು ನಮ್ಮ ತಾವು ಕೂಡ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗೆ ಹೇಳ್ಕೊಂಡು ಹೊಲದ ಬದುವು ಇರ್ತವಲ್ಲ, ಬದುವು ಕೂಡ ಹೆಚ್ಚು ಗಿಡಗಳನ್ನು ನೆಟ್ಟಿಸ್ರಿ ಮತ್ತು ಪರಿಸರವನ್ನು ನಾವು ಉಳಿಸ್ಬೇಕಾಗುತ್ತೆ. ಪರಿಸರದಿಂದ
ಅನುಕೂಲಗಳು ಜಾಸ್ತಿ ಇದಾವೆ. ಪರಿಸರ ನಾಶ ಆದರೆ ಅನಾನುಕೂಲಗಳು ನಮ್ಮ ನಿಸರ್ಗಕ್ಕೆ ಹೆಚ್ಚಿಗೆ ತೊಂದರೆ ಆಗ್ತದೆ. ಹೀಗಾಗಿ ತಾವೆಲ್ಲರೂ ಗಿಡಗಳನ್ನು ನೆಟ್ಟಿದ್ರು. ವಿದ್ಯಾರ್ಥಿಗಳಲ್ಲಿ ವಿನಂತಿ, ಇವು ಏನು ಮರಗಳನ್ನು ಇವತ್ತು ನಾವು ನೆಟ್ಟಿವಲ್ಲ, ಇವು ಕಂಪಲ್ಸರಿ ನೀವು ಡೈಲಿ ಒಬ್ಬರು ನೀರು ಹಾಕೊಂಡು ಈ ಮರಗಳನ್ನು ಇನ್ನೂ ಕೂಡ ತಾವು ಏನು ವಾತಾವರಣದಲ್ಲಿ ಮರಗಳನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಯುವಂಗೆ ತಾವು ಮಾಡ್ರಿ ಅಂತ ಹೇಳ್ತಾ ಮತ್ತೆ ಅದೆಲ್ಲ ಯಾಕೆ ಆಗುತ್ತಿತ್ತು ಅಂತಂದ್ರೆ ನಾವು ಪರಿಸರ ಹಾಳು ಮಾಡಕತ್ತೀವಿ ಅಂತ ಹೇಳಿದ್ರಲ್ಲ. ಸಣ್ಣ ಸಣ್ಣ ವಿಷಯಗಳನ್ನ ಗಮನದೊಳಗೆ ಇಟ್ಕೊಳ್ರಿ. ನಮ್ ನಳ ಎಲ್ಲಾರ ಸೋರಾಕತ್ತಿತ್ತು ಅಂದ್ರೆ ಹಂಗ ನೋಡಿ ಹೋಗ್ಬಿಟ್ವಿ ಅಂತಂದ್ರೆ ಪರಿಸರ ದಿನಾಚರಣೆ ಆಚರಿಸಿದೊಳಗೆ ಅರ್ಥ ಅಲ್ಲ. ಪ್ರತಿಯೊಂದು ಮಗುನು ನಿಮ್ ಬರ್ತ್ಡೇ ದಿವಸ ಒಂದೊಂದ್ ಸಣ್ಣ ಗಿಡ ಹಚ್ತಿರಲ್ಲ. ಎಷ್ಟು ಮಕ್ಕಳು ಹಚ್ತಿರಿ ಕೈ ಹತ್ರ ನೋಡಿ ಹೇಳ್ತಿರಲ್ಲ. ನಿಮ್ ಜಾಗ ಇದ್ರೆ ಅಲ್ಲಿ ನೋಡ್ರಿ, ಶಾಲೆಗೆ ನೆಟ್ಟು ಅದನ್ನ ಬೆಳೆಸಿದ್ರೆ ನಿಮ್ಮ ಹೆಸರಿಂದನೇ ನಿಮ್ ಬರ್ತ್ಡೇ ಯಾರಿಗಿರ್ತೈತ್ಲ ಆ ಮಗುವಿನ ಹೆಸರಿನಿಂದನೇ ಗಿಡ ಬೆಳೆಸ್ತಾರ. ಆಮೇಲೆ ನೀವೇ ನಿಮ್ಮ ಹೆಸರಿಗೆ ನೀವೇ ನೀರು ಹಾಕೋದಕ್ಕೆ ಮಾಡ್ತಿರ್ಲ ಅಲ್ಲ, ನಿಮ್ಮ ಹೆಸರು ಉಳಿಸ್ತಿರಲ್ಲ. ಓಕೆ, ಪ್ಲಾಸ್ಟಿಕ್ ಬಳಸೋದು ಕಡಿಮೆ ಮಾಡ್ರಿ. ಪ್ಲಾಸ್ಟಿಕ್ ಅಷ್ಟೇ ಕೊಳಂಗಿಲ್ಲ, ಅದನ್ನ ಗೊಬ್ಬರದಾಗ ಎಲ್ಲ ಬಿದ್ದಿರ್ತೈತಿ. ಮತ್ತೆ ದವಾಂಗಿನ ತಿಂದು ಅಂದ್ರೆ ಅದ್ರದ್ದು ಹೊಟ್ಟೆ ಎಲ್ಲ ಹಾಳಾಗಕ್ಕವು. ನಾವು ಪರಿಸರ ರಕ್ಷಣೆ ಮಾಡೋದು ಎದಕ್ಕಂದ್ರೆ ನಮ್ ಸಲುವಾಗಿ. ನಾವ್ ಇರ್ಲಿ ಬಿಡ್ಲಿ ಪರಿಸರ ಇರ್ತೈತಿ, ಆದ್ರೆ ಪರಿಸರ ಇಲ್ಲ ಅಂದ್ರೆ ನಾವ್ ಇರಕ್ ಆಗೋದಿಲ್ಲ. ಅದಕ್ಕೆ ಪರಿಸರ ಅನ್ನೋದು ಬಹಳಷ್ಟು ಮುಖ್ಯವಾಗಿದ್ದು ಮಕ್ಕಳೇ. ನೀವೆಲ್ಲರೂ ಈ ಪರಿಸರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಸಸಿಗಳನ್ನು ನೆಡೋದ್ರ ಮೂಲಕ ನಮ್ಮ ಅರಣ್ಯ ಇಲಾಖೆಯವರ ಸಹಯೋಗದೊಂದಿಗೆ ಮಾಡಿದ್ವಿ. ಅರಣ್ಯ ಇಲಾಖೆಯವರು ಕೂಡ ಇಂಥ ಕಾರ್ಯಕ್ರಮಗಳನ್ನ ಎಲ್ಲೆಲ್ಲಿ ಜಾಗ ಐತಲ್ಲ ಸಸಿ ನೆಡೋದ್ರ ಮೂಲಕ ಹಚ್ಚಾಕತ್ತಾರ. ನಾವೆಲ್ಲ ಹೆಡ್ ಮಾಸ್ಟರ್ ಮೀಟಿಂಗ್ ನಾಗ ಹೇಳಿದ್ವಿ, ಸಸಿಗಳನ್ನ ನೆಡೋದ್ರ ಮೂಲಕ ಈಗ ಮಳೆನೂ ಆಗೈತಿ, ಎಲ್ಲಾ ಶಾಲೆಗಳ ಆವರಣದಲ್ಲಿ ಜಾಗ ಇದ್ದಲ್ಲಿ ಎಲ್ಲಾನು ನೆಡ್ಬೇಕಂತ ಹೇಳಿದ್ವಿ. ಬಹಳಷ್ಟು ಫೋಟೋಗಳು ಬಂದ. ಎಲ್ಲರೂ ಪರಿಸರ ದಿನ ಕೊಂಡು ಹೋಗುವಂತ ಜವಾಬ್ದಾರಿ ನಮ್ದು ಐತಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಒಂದ್ ಮಾತು ನೆನ್ಪು ಮಾಡ್ಕೊಳ್ತಾ, ನಾವು ಪರಿಸರದಿಂದ ನಮ್ಮ ಆಸೆಯನ್ನ ಪರಿಸರ ಪೂರೈಸುತ್ತೆ, ಪ್ರಕೃತಿ ಪೂರೈಸುತ್ತೆ, ಆದ್ರೆ ದುರಾಸೆಯನ್ನಲ್ಲ ಅಂತ ಹೇಳಿದ್ರಲ್ಲ. ಬಹಳಷ್ಟು ಆಸೆ ಮಾಡಿ ಎಲ್ಲ ನನಗ್ ಬೇಕು, ಇದು ನಂದು ಅನ್ನೋಂಗಿಲ್ಲ. ಎಷ್ಟು ಪರಿಸರ ಐತೆ ಅದನ್ನ ನಾವು ರಕ್ಷಣೆ ಮಾಡೋಣ ಅಂತ ಹೇಳ್ತಾ ಬಹಳಷ್ಟು ಟೈಮ್ ಆಗಿರೋದನ್ನ ಬೆಳೆಸಿರೋ ಹಸಿರೇ ನಮ್ಮಯ ಬಾಳಿನುಸಿರು, ಹಸಿರೇ ನಮ್ಮಯ ಅನ್ನವು, ಹಸಿರೇ ನಮ್ಮಯ ಬಟ್ಟೆ ಬರೆಯು, ಹಸಿರೇ ನಮಗಾಧಾರವು, ಹಸಿರೇ ನಮಗಾಧಾರವು. ಹಸಿರೇ ಇಲ್ಲದ ಮರಳುಗಾಡು, ಉರಿಯುವ ಬಿಸಿಲಿನ ಬೆಂಕಿಯೋಡು, ನೀರಿನ ಹೊರತೆಯ ಇರದ ನಾಡು, ಬರದ ಕ್ಷಾಮದ ಬೋಳು ಬೀಡು, ಬರದ ಮರದ ಬುಡಕೆ ಕೊಡಲು ಹಾಕುತ್ತ ಕಾಡ ನಾಶವ ಮಾಡಬೇಡಿರಿ, ಕಾಡನುಳಿಸಿ ನೀವು ಉಳಿರಿ, ಸುಖದ ಶಾಂತಿಯ ಪಡೆಯಿರಿ, ಸುಖದ ಶಾಂತಿಯ ಪಡೆಯಿರಿ. ಧನ್ಯವಾದಗಳು. ವಿಶೇಷ ಏನಪ್ಪಾ ಅಂದ್ರೆ ಇಡೀ ತಾಲೂಕು ಮಲ್ಲ ಕೇಕ್ ತಂದ್ಬಿಡ್ತೇನ್ರಿ ಜೋರಾಗ್ರಿ